ಚಿಕ್ಕನಾಯಕನಹಳ್ಳಿಯಲ್ಲಿ 117ನೇ ವಾರದ ಜನಸಂಪರ್ಕ ಸಭೆ. ರೈತರು ಹಾಗೂ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ತೀನಂ ಶ್ರೀ ಭವನದಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಜನಪ್ರಿಯ ಶಾಸಕರಾದ ಸಿಬಿ ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ ತಾಲೂಕು ಮಟ್ಟದ ಎಲ್ಲಾ ಇಲಾಖೆಗಳ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ 117ನೇ ವಾರದ ಜನಸಂಪರ್ಕ ಸಭೆಯು ಯಶಸ್ವಿಯಾಗಿ ನಡೆಯಿತು. ಸಭೆಯಲ್ಲಿ ರೈತರು ಹಾಗೂ ಸಾರ್ವಜನಿಕರಿಂದ ವಿವಿಧ ಸಮಸ್ಯೆಗಳು, ಅಹವಾಲುಗಳು ಮತ್ತು ಕುಂದುಕೊರತೆಗಳನ್ನು ಆಲಿಸಿ ಅರ್ಜಿಗಳನ್ನು ಸ್ವೀಕರಿಸಲಾಯಿತು. ಸಭೆಯಲ್ಲಿ ಪ್ರಸ್ತಾಪವಾದ ಅನೇಕ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಕಲ್ಪಿಸಲಾಗಿದ್ದು, ಉಳಿದ ಅರ್ಜಿಗಳನ್ನು ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳಿಗೆ ವರ್ಗಾಯಿಸಿ ಅವುಗಳ ಪ್ರಗತಿ ಕುರಿತು ಮುಂದಿನ ಜನಸಂಪರ್ಕ ಸಭೆಯಲ್ಲಿ ವರದಿ ಸಲ್ಲಿಸುವಂತೆ ಸೂಚಿಸಲಾಯಿತು. ಈ ಸಂದರ್ಭದಲ್ಲಿ ವಿವಿಧ ಸರ್ಕಾರಿ ಯೋಜನೆಗಳಡಿ ಅರ್ಜಿ ಸಲ್ಲಿಸಿದ್ದ ಫಲಾನುಭವಿಗಳಿಗೆ ಮಂಜೂರು ಪತ್ರಗಳನ್ನು ವಿತರಿಸಲಾಯಿತು. ಜೊತೆಗೆ ವಿಧವಾ ವೇತನ, ವೃದ್ಧಾಪ್ಯ ವೇತನ ಹಾಗೂ ಅಂಗವಿಕಲರ ವೇತನಕ್ಕಾಗಿ ಅರ್ಜಿ ಸಲ್ಲಿಸಲು ಬಯಸುವ ಸಾರ್ವಜನಿಕರು ಜನಸಂಪರ್ಕ ಸಭೆಗೆ ಹಾಜರಾಗಿ ಅರ್ಜಿ ಸಲ್ಲಿಸಿದರೆ 1 ವಾರದೊಳಗೆ ಮಂಜೂರು ಪತ್ರ ನೀಡುವ ವ್ಯವಸ್ಥೆ ಮಾಡಲಾಗುವುದು ಎಂದು ಶಾಸಕರು ತಿಳಿಸಿದರು. ಸಭೆಯಲ್ಲಿ ತಹಶೀಲ್ದಾರ್, ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿ ಅಗತ್ಯ ಕ್ರಮ ಕೈಗೊಂಡರು. 117ನೇ ವಾರದ ಜನಸಂಪರ್ಕ ಸಭೆಯು ಮತ್ತೊಮ್ಮೆ ಸಾರ್ವಜನಿಕರ ಸಮಸ್ಯೆಗಳಿಗೆ ತ್ವರಿತ ಸ್ಪಂದನೆ ನೀಡುವ ವೇದಿಕೆಯಾಗಿದ್ದು, ರೈತರು ಹಾಗೂ ನಾಗರಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಗಣೇಶ್ ಸರ್ ಅಂತ ಬಂದು ವೆಜಿಟಿ ಬಂದು ನಮ್ಮ 3 ಜನ ಸೈನ್ ಹಾಕಿಸ್ಕೊಂಡು ಪ್ರೈಸ್ ಮನಿ ಬಂದಿತ್ತು ಸರ್. ಬಂದು ಅದನ್ನ ಕೆಲಸ ಮಾಡಲ್ಲ ಅಂತ ಗಣೇಶ್ ಸರ್ ಅದೇ ಪಂಚಮುಖಿ ಕೊಟ್ಟಿದ್ದಾರೆ. ಈ ಸ್ವತ್ತು ಮಾಡೋದಕ್ಕೆ ಅದನ್ನು ಕರೆಂಟ್ ಬಿಲ್ ಕೇಳ್ತಾ ಬಂತು. ಇನ್ನೇನು ಕೊಡು, ನನಗೆ PDF ಹಾಕೋ, ನನ್ನ ನಂಬರ್ಗೆ ಡೆತ್ ಆಗಿದ್ರು ನಮ್ಮ ಅಪ್ಪಾಜಿ. ಸರ್ ನಮಗೆ ಏನಾದ್ರು ಪರಿಹಾರ ಬೇಕು ಸರ್. ನಾವು ಬಡವರು ಸರ್. ಸರ್ ನಮ್ಮ ಅಮ್ಮವ್ರು ಅಲ್ಲಿದ್ದಾರೆ, ಅವ್ರು ಬಿಟ್ಟಿಲ್ಲ. ನಮ್ಮ ಅಮ್ಮವ್ರು ಅಲ್ಲಿಂದವ್ರೆ ಬಿಡ್ತಾ ಇಲ್ಲ. ಅವ್ರು ಮಾತ್ರ ಈ ಅಂಗವಿಕಲರನ್ನು ಕಳಿಸಿ ಚೂರು ಬಿಟ್ಟು ಅಲ್ಲಿಂದನೇ ರಿಪೋರ್ಟ್ ಬರಬೇಕಂತ SP ಅವ್ರಿಗೆ ಮಾತಾಡಿದೆ, ಆಯಿತಾ. ಅವರು ಬರುತ್ತಂತೆ. ಇನ್ನು ಬಂದ ತಕ್ಷಣ CODಗೆ ವಹಿಸಿದಾರಂತ ಯಾವ ಫುಡ್ಡ. ಓಕೆ, ಮಾತಾಡ್ತೀನಿ. ಇಲ್ಲೇ ಇದ್ದಾರೆ ಹೇಳ್ತೀನಿ. ದುಡ್ಡು ಬರ್ತವೆ ಎಲ್ಲ ಇಡೀ ರಾಜ್ಯದಲ್ಲಿ ಬರಬೇಕು. ಇನ್ನೂ ಹಾಕಿಲ್ಲ, ಬರ್ತೆ. ಏನ್ರಮ್ಮ ತಡಿ ಅಮ್ಮರ್ದಾಗಲಿ ಒಂದು ನಿಮಿಷ. ಇವ್ರು ಮುಂದಲಿರೋರು ಬಿಡ್ಲಿದ್ದಾರೆ. ರೇಷನ್ ಕಾರ್ಡ್ ಬಂದಿಲ್ವಾ? ಇಲ್ಲ, 11 ವರ್ಷ ಆಯ್ತಲ್ಲ. ಯಾಕೆ? ಫುಡ್ನವರು ಇಲ್ಲ, ಮಾಡಿಸಿಲ್ಲ. ಅದು ಫುಡ್ಡು ಗೊತ್ತಾ ಇಲ್ಲ. 11 ವರ್ಷ ಆಗಿದ್ದಂತೆ. ಯಾಕೋ ರೇಷನ್ ಬಂದಿಲ್ಲ. ಬರೋಕ್ಕಲ್ಲಿ ಇಲ್ಲಿ ಅವ್ರ ಹತ್ರ ಗೊತ್ತು ಬಂದು ನೋಡಿದಿರ ಸರ್. ನೀವು ಕೊಲ್ಲಿಟ್ಟಿದ್ದು ಹಾಕ್ಕೊಡ್ತಂತಾರೆ. PRED ಏನು ಅಣ್ಣ? ಯಾಕೆ? ಹೌದಾ? ಏನೇನು ಹೆಸರು? ಸರಿ, ಇದೊಂದು ರೋಡು ಸೇರಿಸ್ಕೊಳಕ್ಕೆ ಮೋಹನ್ಗೆ ಇದೆ. ಏನು ಲೋನ್ಗೆ ಹಾಕಿದ್ರಕ್ಕ? ಟಾರ್ಗೆಟೇ ಕಡಿಮೆ ಕೊಡ್ತಾರೆ, ಹಂಗಾಗಿ ನಮ್ಗೆ ಹಿಂಸೆ ಪಾಪ. ನಿಮ್ಗೆ ಹೇಳೋಕ್ಕಾಗಲ್ಲ. ನಾನು
ನೋಡಂತಾರೆ ಕೈಲಿ ಬರಲಿ ಸರ್. ಆದಷ್ಟು ನಾವು ತೊಂದರೆಗೆ ಅಲ್ಲ ನಾವು ಅರ್ಜಿ ಕೊನೆ ದಿನ ಮುಗಿದು ಅರ್ಜಿ ಹಾಕಕ್ಕೆ ಕೊನೆ ದಿನ ಮುಗಿದು ನಾವು ಸೆಲೆಕ್ಷನ್ ಮಾಡಿ 15 ದಿವಸ ಆಗೋದಾಗಲಿ. ಆಯ್ತು ಸರ್, ನಾವು ಅವತ್ತಿಂದ ಟ್ರೈ ಮಾಡ್ತೇವೆ. ಅಲ್ಲ ಆದ್ಮೇಲೆ ಹೆಂಗೆ ಕೊಡ್ತಾರೆ? ಕಟ್ ಆಫ್ ಡೇಟ್ ಇರುತ್ತೆ ಬಾಸ್. ಅವಾಗ ಮೊದಲೇ ಅವಾಗ ಮುಗಿದೋದ್ಮೇಲೆ ಮತ್ತೆ ಅರ್ಜಿ ತಗೊಳ್ಳಲ್ಲ ಅದು. ಕಂಪ್ಯೂಟರ್ ಸೆಂಟ್ರಲ್ಲಿ ಅದಕ್ಕೆ ಸಾಹೇಬ್ ತಪ್ಪು BCM ದಿನ ಆಯ್ತು ಸರ್ ಸೈಟ್ಗಳಿಗೆ ಅದು ಕೊಡಲಿಲ್ಲ. ಯಾವಾಗ ಕೊಟ್ಟಿದ್ದು ಕೇಳಿ ತರಿಸಿ. ಅದೇ ಮಾತಾಡೋಣ, ಎಲ್ಲ ಹೇಳಿ ಮಾಡೋಣ. ಸೈಟ್ಗೆ ಸೈಟ್ಗಳು ಹಾಕಿದ್ದೀವಿ, ಅರ್ಜಿಗಳನ್ನ ಕೊಡ್ತೀವಿ. ಹೋಗಿದೆ ಫೋನ್ ಮಾಡಿ ಇಲ್ಲ ಪಿ ಡಿ ಅವ್ರಿಗೆ ಹೋಗಿದೆ ಅಂತೆ. ನಾನು ಹೇಳ್ತೀನಿ 2 ತಿಂಗಳು ನಾನು ಹೇಳ್ತೀನಿ ದೂರಸ್ತಂತೆ ನೋಡುವ. ಮಾತನಾಗೋದು ಹ್ಞೂ ಮನೆ ಬಿದ್ದು ಐತಲ್ಲ, ನೀವು ಬಂದು ನೋಡ್ಕೊಂಬಂದಿದ್ದೆ. ಹೌದು ನನ್ನ ಹೆಸರು ಖಾತೆನ ಆಗೈತೆ. ಖಾತೆ ತಾಯಿ ಮನೇಲಿ ಇದ್ದೀನಿ, ಅರ್ಜಿ ಹಾಕಿಲ್ಲ ನಾನು. ಅದಕ್ಕೆ ಎಲ್ಲಿ? ಇಲ್ಲಿ ಗೋವಿಹಟ್ಟಿ ಕಾಲ್ವನಿ, ಹಳ್ಳಿಕೆರೆ ಕಾಲ್ವನಿ. ಹ್ಞೂ ಅರ್ಜಿ ಕೊಡು. ಅರ್ಜಿ ಹಾಕಕ್ಕೆ ಅವಕಾಶ ಇದೆ, ಹಾಕು. ನಿಂದು ಆಧಾರ ಎಲ್ಲ ಎಲ್ಲಿದೈತೆ? ಯಾರು ಇಲ್ಲ ಸರ್. ನಾನು ಅಮ್ಮ ಆಧಾರು ವೋಟರ್ ಐ ಡಿ ಎಲ್ಲ ಎಲ್ಲಿದೈತೆ ಅಡ್ರೆಸ್ಸು? ಇದ್ರದ್ದೇ ಹಾಕೋದು ಕೊಡು. ಮತ್ತೆ ಹಂಗಾದ್ರೆ ಹೆಂಗೆ ಅರ್ಜಿ ಹಾಕೋದು ಹೇಳ್ಕೊಡಿಮ್ಮ. ಅಲ್ಲೇ ಬಂದು ಸರ್ ಲ್ಯಾಪ್ಟಾಪ್ಟಿಗೆ ಅರ್ಜಿ ಹಾಕಿ ಹೋಗಿದ್ದು 1 ತಿಂಗಳಾಯಿತು. ಇನ್ನೂ ಎಲ್ಲ ವರ್ಷಕ್ಕೆ ಒಂದೇ ಸತಿ ಕೊಡೋದು. ಆಗಸ್ಟ್ 15 ಕೊಡ್ತೀವಿ. ಏನಪ್ಪ ಹಾಕಿದೆಯಲ್ಲ, ಕೊಟ್ಟಿದೆಯಲ್ಲ ಫಸ್ಟ್? ಕೊಟ್ಟಿದ್ದೀನಿ, ಇನ್ನೊಂದ್ಸಲ ಕೊಟ್ಟಿದ್ರೆ ಸಾಕೋಣ, ಯಾಕೆ ಮತ್ತೆ ಕೊಡ್ತೀನಿ. ನಿನ್ನ ಫೋನ್ ನಂಬರ್ ಹಾಕು. ಏನು ಸಂತರ OTP ಬರುತ್ತೆ ಅದಕ್ಕೆ. ಹಾಂ ಇದೆ ಅದೇ ಕಾಂಗ್ರೆಸ್ ಇಂಪಾರ್ಟೆಂಟ್. ಮನೆ ಗ್ರ್ಯಾಂಟ್ ಅಂತ ಅಪ್ಲಿಕೇಶನ್ ವೈಟ್ ಪೇಪರಲ್ಲಿ ಬರ್ಕೊಂಡು ಮನೆ ಆದಮೇಲೆ ಖಾತೆ ಆಮೇಲೆ ಅವೆಲ್ಲ ಕೊಡ್ತೀವಿ. ಈಗ ತಕ್ಷಣಕ್ಕೆ ನಮ್ಮ ಮನೆಗೆ ಸ್ವಂತ ಅಪ್ಲಿಕೇಶನ್ ಬರ್ಕೊಡ್ತೀವಿ. ನೀವು ಅರ್ಜಿ ಯಾವ್ದಕ್ಕೆ ಹಾಕಿರ್ತೀರ ಆವಾಸ್ 3 ಒಟ್ಟಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲಿ ಕಿತ್ತೂರಲ್ಲಿ. ಮುಗಿಬೇಕು. ಮುಗಿಯೋರ್ಗು ಯಾರನ್ನೂ ತಗೊಳ್ಳಲ್ಲ. ಖಾಲಿ ಐತೆ ಅಂತ ಅಂದಿನ ಕೆರೆ ಎಲ್ಲೇ ಖಾಲಿ ಇದ್ರೂ ತಗೊಳ್ಳಲ್ಲ. 15ಕ್ಕೆ 3ನೇ ಇದು ರೌಂಡ್ ಮುಗಿಬೇಕು. ಮುಗಿದ್ಮೇಲೆ ಬಂದು ಹೇಳ್ಬಿಟ್ಟ ಕರ್ಕೊಂಬಂದು 15ಕ್ಕೆ ಮುಗಿಯುತ್ತಂತೆ. ಮುಗಿದ್ಮೇಲೆ ಬಂದ್ಬಿಟ್ಟು ನನಗೆ ಸರಿ ಕಾನ್ ಕೊಡಿಸ್ತೀನಿ. ಹ್ಞೂ ಮನೆ ಹತ್ರನೇ ಬರ್ತೀವಿ. ಇನ್ನೇನು ಸರ್? ಹ್ಞೂ ಮುಂದೆ ಫೀಸಿಗಿದ್ದಾನೆ ಅವನು. ಆಸ್ಪತ್ರೆಗೆ ತಗೊಂತಾ ಇಲ್ವಂತೆ, ನೀವು ಫೋನ್ ಮಾಡೋವರೆಗೂ ತಗೊಳಲ್ಲ. ಒಂದೇ ಒಂದು ತಿಂಗಳಿಂದ ಒಂದೇ ಅದು ಪೇಷೆಂಟ್ ಅಂತ ಮಾಡಿ ಅವರಾಗಿ ಮೇಡಮ್ ಅಂತ ಕರೆದು ಹೇಳಿರು. ಯಾರು? ತಹಸೀಲ್ದಾರ್ ಮೇಡಮ್ ಅವರು. ಹ್ಞೂ ಅದಕ್ಕೆ ಇಲ್ಲಿಗೇನು ಬಂದಿಲ್ಲ. ಅಲ್ಲೇ ಹೇಳಿರು ಇನ್ನೇ ಮಾಡೋಕೆ ಅಲ್ಲೇ ಅಂತ ಕರೆದು 1 ಗಂಟೆ ಮಾತಾಡಿ ಸರ್. ಮುಂದೆ ಆಗೋತ್ತಿಗೆ ನನಗೆ ಕೈಲಿ ಏನಾಗಿದ್ದಾವೆ ಅನ್ನೋದು ತಗೊಂಬಂದು ತೋರಿಸ್ಬೇಕಂತ ಹೇಳಿದ್ರೆ ಅವ್ರು ಮಾತಿಗೂ ರೆಸ್ಪಾನ್ಸ್ ಕೊಡ್ತಿಲ್ಲ ಸರ್. ಈಗಲೂ ಕೇಳಕ್ಕೆ ಈಗಲೂ ಹಂಗೆ ಹೇಳಿದ್ರು. ಅದಕ್ಕೆ ಮೇಡಮ್ ಅವ್ರಿಗೆ ಕೇಳಕ್ಕೆ 1 ವಾರ ಬರ್ರಿ ಅಲ್ಲ ಸಾಹೇಬರು ಒಂದು ಕಮಿಟಿಗೆ ಪಾಸ್ ಮಾಡಿದ್ರು. ಮೇಡಮ್ ಅವರೇ ನೀವು ದಯವಿಟ್ಟು ಮಾಡಿಕೊಡ್ರಿ. ಅಲ್ಮಾರಿಗಳಿಗೆ 23-25 ಜನ ಇದ್ದೀವಿ. ನಮಗೆ ಯಾವ ಒಂದು ಮಶಾಣನೂ ಮಾಡಿಕೊಟ್ಟಿಲ್ಲ ಸರ್. ಎಲ್ಲ ಬಂದು ಮಣ್ಣು ತುಂಬ್ಕೊಂಡು ಹೋಗ್ತಿದ್ದಾರೆ, ಜಮೀನು ಮಾಡಿಕೊಟ್ಟಿಲ್ಲ. ನಾವು ವ್ಯಾಪಾರ ಬೆಳಗ್ಗೆ ವ್ಯಾಪಾರಕ್ಕೆ ಹೋಗ್ಬೇಕು, ಜೀವನ ಮಾಡಬೇಕು. ಇವುಗಳೇ ನಾವು ಹಂಗಾಗೈತೆ ನಮ್ಮ ಪರಿಸ್ಥಿತಿ. ಏನಂದ್ರು ಮೇಡಮ್? ಏನಂದ್ರು ಮೇಡಮ್ ಅವ್ರಿಗೆ ಮುಂದಿನ ವಾರ ಬರ್ರಿ ಅಂತ ಹೇಳಿದ್ರು. ಚಜೀವ್ ಮೇಡಮ್ ಅವ್ರಿಗೆ ಫೋನ್ ಮಾಡಿದ್ರು. ಅವರು ನಾಗರಾಜ್ ಸೆಕ್ರೆಟರಿ, ದೊಡ್ಡಣಗೆರೆ ಸೆಕ್ರೆಟರಿ ಮೇಲೆ ಅವ್ರು ಹೇಳ್ತಾರೆ. ಇವ್ರ ಮ್ಯಾಗ ಕೇಳ್ರಿ ಮೇಡಮ್ ಅವ್ರಿಗೆ. ಮೋಟಿಯಲ್ಲಿ ಒಡ್ರಟ್ಟಿ, ಮೋಟಳ್ಳಿ, ಹನುಮಂತಪುರ, ಚೋರ್ಗಣ್ಣಳ್ಳಿ ಸರ್ ನಂಬರ್. ಬನ್ನ ಯಾವೂರಪ್ಪ? ಎರಡ ಬೇರೆ ಬೇರೆ. ಅದೇ ಮೇಡಮ್ ಅವ್ರು ನಿಮಗೆ ಕರೆದು ಹೇಳಿ ಚೇಂಜ್ ಮೇಡಮ್ ಅವ್ರು ನಿನಗೆ 1 ವಾರ ಹೊತ್ತಿಗೆ ರೆಡಿ ಮಾಡ್ಬೇಕು ಅಂತ ಹೇಳಿದ್ರು ಮೇಡಮ್. ಬನ್ನ ಒಂದು CC ಕ್ಯಾಮ್ರಾ. ಸರ್ವೆ ನಂಬರ್ ಎಷ್ಟು? 28 ಮೇಡಮ್ ಅವ್ರಿಗೆ ಫೋನ್ ಮಾಡಿ ಬನ್ನ ಮಶಾಣದ್ದು ಎಲ್ಲ ಇದು ಮಾಡ್ತೀವಿ. ಇದೊಂದು PDF ಹಾಕಿ DC-ಗೆ ಹಾಕಿ. ಎಲ್ಲ ಮಣ್ಣು ತಗೊಂಬರ್ತದೆ ಸರ್. ಎಲ್ಲ ಮಶಾನದಲ್ಲೆಲ್ಲ ಮಣ್ಣು ತಗೊಂಬರ್ತದೆ, ಜಾಗ ಇರ್ತದೆ. ಒಂದು 20 ಸೆಟ್ ಫೋನ್ ತಗೊಳ್ಳಿ ಪನ್ನ. ಬನ್ನ ಅರ್ಧ 5 ತಿಂಗಳು ಕೊಟ್ಟಿದ್ದೀನಿ ಸರ್. ಬನ್ನ ಇದೊಂದು KSRTC ಇವ್ರನ್ನ ಡಿಪೋ ಮ್ಯಾನೇಜರ್ ಶೋರ್ಲೂಮ್ ಹೌದು.
ಸರ್ ನಂಬರು ತಪ್ಪ ಹೋಗಿದ್ದೆ ಕೊಟ್ಕೊಂಡಿದ್ದೀನಿ ಮತ್ತೆ ನೆನ್ನೆನೂ ಹೋಗಿದ್ದೆ ಅದಕ್ಕೆ ಬರ್ತೀನಿ ಅಂತ ಹೇಳ್ತಿದ್ದಾರೆ ಅಷ್ಟೇ. ಅದು ಸರ್ವೆ ಮಾಡೋಕ್ಕೆ ಬರ್ತೀನಿ ಅಂತ ಹೇಳಿ 1 ವಾರ ಆಯಿತು ಮತ್ತೆ ಆ್ಯಕ್ಷನ್ ತಗೊಂಡಿಲ್ಲ ಅದಕ್ಕೆ. ಹಾಂ ಹೌದಾ ಸರಿ ನೋಡಂತಾರೆ ಹೇಳ್ತೀನಿ ತಾನೆ ನಾನು ಎಲ್ಲಿ ತಗೋತಾರ ಹೋಗೋದು. ದಿಲೀಪ್ ಅಂದ್ರೆ ಇಲ್ಲಿಯವರು ಮೇರೆದಾಗಿ ನೋಡಿ ಬೇಕು ಹಾಕ್ಸ್ಕೊಡ್ತೀನಿ. ಒಳ್ಳೆ ಮಂದರ್ ಹಮಾರ ಏರಿಯಾ ಈ ಕಡೆ ಇಲ್ಲಿ ಹಿಂದ್ಗಡೆ ರೋಡ ಸರ್ ರೋಡಿಲ್ಲ ಏನೇ ಇದೆ ಅದಕ್ಕೆ ಹಾಕ್ಸ್ಕೊಡ್ತೀನಿ. ಈ ಸತಿ ಗ್ರ್ಯಾಂಡ್ ಬಂದಾಗ ಶೇಖರ್ ಒಂದು ಹೇಳಿದ್ರು, ಶೇಖರ್ ಒಂದು ಹೇಳಿರು ಅವ್ನು ಪಟ್ಟಿ ಮಾಡಿಸ್ಬೇಕು. ಗಣೇಶ್ ಬಂದ್ರ? ಸರ್ ಗಣೇಶ್ ಒಂದು ಒಳ್ಳೆ ಮರ ಐತೆ ಸರ್ ಮನೆ ಹತ್ರ. ಗಣೇಶ್ ಇವ್ರದ್ದೊಂದು ಇದ್ದಂತೆ ಏನಾಯ್ತು ನೋಡಿ. ಕೆಲಸ ಮಾಡಲ್ಲ ಅಂತ ರಿಜೆಕ್ಟ್ ಮಾಡ್ತೀನಿ ಆಗಿದೆ ಸರ್. ನನಗೆ ಯಜಮಾನ ಸತ್ತೋಗಿ 5 ವರ್ಷ ಆಗೈತೆ ಸರ್. ನಾನು ನನ್ನ ಮಗಳು ಇಬ್ಬರೇ ಇರೋದು ಸರ್. ಇಲ್ಲಿ ಚಿರಣೆ ಕಾರಣ ಗಂಡು ನಾನು 5 ವರ್ಷ ಆಯಿತು ಸರ್. ನನ್ನ ಮಗಳು ಡಿಗ್ರಿ ಕಾಲೇಜಿಗೆ ಹೋಗ್ತಾಳೆ ಸರ್. ಕೆಂಕೆರೆ ಕಾಲೇಜಿಗೆ ಹೋಗ್ತಾಳೆ. ಗಂಗನ ಟಾಪಿಕ್ ಆಮೇಲೆ ಏನು ಸರ್ ನಂದು ಲೆಟ್ರ್ ಹಾಕ್ಸಿ ಕೊಡಿಸಿ ಸರ್. ಮನೆಗೆ ತಗೊಂಡು ಲೆಟ್ರ್ ಹಾಕ್ಸಿ ಆಗುತ್ತೆ. ಬೇರೆ ಮಾಡಿಸ್ತೀವಿ, ಪ್ರಯತ್ನ ಮಾಡ್ತೀವಿ. ಸರ್ ಅದೇ ಸರ್ ಹಳ್ಳಿ ಮರದ್ದು ಕೊನೆ ಬಿದ್ದುಬಿಟ್ಟು ಮನೆ ಸೀಟೆಲ್ಲ ಹೊಡೆದು ಗೋಡೆ ಮೇಲೆಲ್ಲ ಸೋರುತ್ತೆ ಸರ್. ಇವಾಗ ಅದನ್ನು ಕ್ಲೀನ್ ಮಾಡಿಸ್ಕೊಳಕ್ಕೆ ಒಂಚೂರು ಹೆಲ್ಪ್ ಮಾಡಿ. ಆ ಮರದ್ದು ಸರ್ ಮರ ತೆಗಿಸ್ಬೇಕು ಸರ್. ವರ್ಷ ಇದೇ ಆಗುತ್ತೆ ಸರ್. ಅದು ತಪ್ಕೊಂತೀನಿ ಸರ್. ಅಂಗಡಿ ಇದನ್ನು ಅಪ್ರೂವ್ ಮಾಡಕ್ಕೆ ಕೊಡೋದು ಅಣ್ಣಂಗೆ, ಮತ್ತು ಅಣ್ಣನ ತಕ್ಕ ಕಳ್ಸಕ್ಕೆ ಮನೆದು ಸೈಟ್ ಇದ್ರೆ ಕೊಡಕ್ಕ ಮನೆ ಹಾಕ್ಸ್ಕೊಡ್ತೀನಿ. ಹಳೆ ಮನೆ ಐತೆ 4 ಜನ ಸಾಕು, ಅದನ್ನೇ ಕೆಡು. ಈಗ ಕಟ್ಟೋಣ ಮನೆ ಆದಮೇಲೆ. ಈಗಲೇ ಕೆಡಬೇಡ, ಈಗಲೇ ಕೆಡಬೇಡ. ಮನೆ ಹಾಕ್ಸ್ಕೊಡ್ತೀವಿ ಆಮೇಲೆ ಕೆಡು. ಬರಲಿ ತರಿ, ಮನೆ ಬಂದಾಗ ಹೇಳ್ತೀವಿ. ಅಣ್ಣ ಹೋಗಿದ್ದ ಗಾಡಿನ ವಾಪಸ್ CMಗೆಲ್ಲ ಹೇಳಿ. ಕ್ಯಾ ಅಧ್ಯಕ್ಷ ಮಹೋದಯ್ ಮಸೀದಿ ಜಾಗ ಕೇಳಿದ್ವಲ್ಲ ಮೊನ್ನೆ ಹೋದ್ವಾರ. ಎಸ್ ಸರ್. ತಹಸೀಲ್ದಾರ್ ಜಾಗ ರೆವಿನ್ಯೂದ ಇಲ್ಲ ಪಂಚಾಯತಿ ಇದೆಯಾ? ಪಂಚಾಯತಿ ಜಾಗ ಇದ್ದರೆ ಇವ್ರು ಮಾಡಬೇಕು. ರೆವಿನ್ಯೂದು ಯಾವ್ದಾರು ಇದ್ದರೆ ಕಂದಾಯ ಜಾಗ ಇದ್ದರೆ ತಹಸೀಲ್ದಾರ್ ಮಾಡಬೇಕು. PDO ಸಾಹೇಬ್ರೆ ಯಾರಿಗೆ ಕೊಡು ಅವ್ರು ಕೊಡು. ಇದೊಂದು ಜಾಗ ಗುರುತಿಸ್ಕೊಡುವಲ್ಲಿ ಒಳ್ಳೆಯದು. ಜಾಗ ಇದೆಯಾ? ಜಾಗ ಇದೆಯಾ PDO ಅವರೇ?